ಇವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕೆಂದು ನಾವು ವಿಶೇಷವಾದ ಪೂಜೆಯನ್ನು ಶ್ರೀ ದತ್ತ ಮಹಾರಾಜ್ ಗಾಣಗಾಪುರ ಗುಡಿಯಲ್ಲಿ, ಕಲಬುರಗಿ ಜಿಲ್ಲೆಯಾದ ದತ್ತ ಮಹಾರಾಜ್ ಗುಡಿಯಲ್ಲಿ ಇಂದು ಪೂಜೆಯನ್ನು ನೆರವೇರಿಸಿದೆವು. ಸಾಹೇಬರು ಇವತ್ತು ಡಿ.ಕೆ. ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕಾಗಿ ಹಗಲು ಇರುಳು ಎನ್ನದೆ ಅವರು ಬಹಳ ಕಷ್ಟಪಟ್ಟು ಪಕ್ಷವನ್ನು ಸಂಘಟನೆ ಮಾಡಿ ಇವತ್ತು 136 ಸ್ಥಾನವನ್ನು ಗೆಲ್ಲಿಸಿದ್ದಾರೆ. ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒದಗಿ ಬರಬೇಕೆಂದು ನಾವು ಇಂದು ವಿಶೇಷವಾದ ಪೂಜೆಯನ್ನು ನೆರವೇರಿಸಿದೆವು ಗಾಣಗಾಪುರದಲ್ಲಿ. ಆ ದೇವರು ಅವರಿಗೆ ಆಶೀರ್ವಾದ ಮತ್ತು ಅವರಿಗೆ ಎಲ್ಲ ಕೊಡಲೆಂದು ನಾವು ಪ್ರಾರ್ಥಿಸಿದ್ದೇವೆ. ಇವತ್ತಿನ ದಿನ ಗಾಣಗಾಪುರದಲ್ಲಿ ಎಲ್ಲ ನಮ್ಮ ಡಿ.ಕೆ. ಶಿವಕುಮಾರ್ ಅಭಿಮಾನಿಗಳ ಸಂಘದ ಬಳಗದ ಎಲ್ಲ ನಾಯಕರು ಮತ್ತು ಯುವಕರು ಎಲ್ಲರೂ ಸೇರಿ ಇವತ್ತು ವಿಶೇಷವಾದವನ್ನು ಪೂಜೆ ಮಾಡಿದೆವು. ಸಾಹೇಬರು ಮುಖ್ಯಮಂತ್ರಿ ಆಗಲೆಂದು ಪೂಜೆ ಮಾಡಿದೆವು. ಅವರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಬೇಕು, ಜನರ ಸೇವೆ ಮಾಡಬೇಕು, ಮತ್ತೆ ಈ ರಾಜ್ಯದ ಅಭಿವೃದ್ಧಿ ಆಗಬೇಕು ಎಂದು ಪ್ರಾರ್ಥಿಸಿದೆವು. ಗೋಪಿಕೃಷ್ಣ. ಸಮಸ್ತ ಇವತ್ತು ಕಲಬುರಗಿ ಜನತೆಯಿಂದ ಎಲ್ಲರೂ ಡಿ.ಕೆ. ಅಭಿಮಾನಿ ಬಳಗ ವತಿಯಿಂದ ಎಲ್ಲರೂ ಇವತ್ತು ಗುಡಿಗೆ ಬಂದು ಕೇಸುವತ್ತು ಎಲ್ಲರೂ ಗುಡಿಗೆ ವಿಶೇಷವಾದ ಪೂಜೆ ಸುಕ್ಷೇತ್ರ ದತ್ತ ಮಹಾರಾಜರಲ್ಲಿ ಬಂದು ಕೇಸುವತ್ತು ಎಲ್ಲರೂ ಸಂಪೂರ್ಣ ಅರ್ಥಪೂರ್ವಕವಾಗಿ ಸಾಹೇಬರು ಕರ್ನಾಟಕದ CM ಆಗ್ತಾರೆ ಅಂತ ಕೇಳಿ ದೇವ್ರ ಬಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಎಲ್ಲರೂ ನಮ್ಮ ಸಂಘಟನೆ ಕಡೆಯಿಂದ ಎಲ್ಲರೂ ಬಂದು ಗೋಪಿಕೃಷ್ಣನವರು ಅವ್ರ ಕೈ ಬೆಂಬಲವನ್ನು ಜೋಡಿಸಿವಿ. ಮತ್ತೆ ಬರುವಂತ ದಿನಗಳಲ್ಲಿ CM ಸಾಹೇಬರು 100% ಮುಖ್ಯಮಂತ್ರಿಗಳು ಆಗ್ತಾರೆ ಅಂತ ದೇವ್ರ ಬಲ್ಲ ಪ್ರಾರ್ಥನೆ ಮಾಡಿದೀವಿ. ಹಾಗೆ ಆಗ್ತಾರೆ. ಕರ್ನಾಟಕ ಅವ್ರು ಬೇಕೇ ಬೇಕು, ಕರ್ನಾಟಕ ಬೆಳಕಿಗೆ ಅವ್ರು ಬೇಕೇ ಬೇಕು, ಕರ್ನಾಟಕ ಉಜ್ವಲವಾಗಿ ಬೇಕು, ಕರ್ನಾಟಕ ಡೆವಲಪ್ಮೆಂಟ್ ಆಗಿ ಬೇಕು. ಅವ್ರು ಕರ್ನಾಟಕ ಮತ್ತೆ ಯುವಕರಿಗೆಲ್ಲ ಮುಂತರ ಅಂತ ಅವರು ಯಾವತ್ತೂ ಇದು ಮಾಡ್ತಾರ. ಅವರಿಗೆ ನಾವೆಲ್ಲರೂ ಬೆಂಬಲ ಕಲಬುರಗಿ ಕಡೆಯಿಂದ ನಾವು ಬೆಂಬಲ ಆಗಿದ್ದೀವಿ. ಜೈ ಡಿ.ಕೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ಕ್ಷೇತ್ರವಾದಂತಹ ದತ್ತಾತ್ರೇಯ ದೇವಸ್ಥಾನದಲ್ಲಿ ಸನ್ಮಾನ್ಯ ಶ್ರೀ ಗೋಪಿಕೃಷ್ಣ ಅವರ ನೇತೃತ್ವದಲ್ಲಿ ಹಲವಾರು ಸ್ನೇಹಿತರ ಜೊತೆಯಲ್ಲಿ ಶ್ರೀಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದಿನ ಇನ್ನು 2-3 ದಿವಸದಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಯೋಗ ಬಂದಿದೆ. ಅದಕ್ಕಾಗಿ ಆ ಯೋಗಕ್ಕಾಗಿ ಈ ದತ್ತಾತ್ರೇಯ ಪಾದಕೆಯಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿಬೇಕೆಂದು ನಮ್ಮ ಎಲ್ಲ ಸ್ನೇಹಿತರು ಜೊತೆಗೂಡಿ ದತ್ತಾತ್ರೇಯ ದೇವಸ್ಥಾನದಲ್ಲಿ ಪೂಜೆ ಕೈಂಕರ್ಯಗಳನ್ನು ಮಾಡಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಎಂದು ಆಶಿಸಿ ಆ ದತ್ತಾತ್ರೇಯನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡಿದ್ದೇವೆ. ಇಂದು ದತ್ತ ಮಹಾರಾಜರ ಒಂದು ದೇವಸ್ಥಾನಕ್ಕೆ ಬಂದು ಇವತ್ತು ಪೂಜೆಯನ್ನು ಮಾಡಿದ ನಮ್ಮ ಕಲಬುರಗಿ ಜಿಲ್ಲೆಯ ಮೆಚ್ಚಿನ ನಾಯಕರು ಅಂತ ಗೋಪಿಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ದತ್ತ ಮಹಾರಾಜರ ಒಂದು ಏನು ಪೂಜೆ ಮಾಡಿ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಲೆಂದು ನಾವೆಲ್ಲ ಡಿ.ಕೆ. ಶಿವಕುಮಾರ್ ಅಭಿಮಾನಿ ಬಳಗದ ಸಂಘದ ವತಿಯಿಂದ ಇವತ್ತು ಪೂಜೆಯನ್ನು ಮಾಡಿದ್ದೇವೆ. ಇವತ್ತು ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದುಡಿದು ಇವತ್ತು ಈ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿ ಕೆಲಸ ಮಾಡಿದಂತ ಏಕೈಕ ವ್ಯಕ್ತಿ ಅದು ಯಾರಾದ್ರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ದುಡಿದು ಇವತ್ತು ಪಕ್ಷವನ್ನು ಕಟ್ಟಿ ಇವತ್ತು ಸರ್ಕಾರವನ್ನು ರಚನೆ ಮಾಡಕ್ಕೆ ಕಾರಣ ಭೂತರಾದಂತ ಯಾರಾದ್ರೂ ಇದ್ರೆ ಅದು ಡಿ.ಕೆ. ಶಿವಕುಮಾರ್ ಅಂತ ಹೇಳಕ್ ಬರ್ತೀನಿ. ಈಗ ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಅವರು CM ಆಗಲೆಂದು ನಾವು ದತ್ತ ಮಹಾರಾಜರಲ್ಲಿ ಪೂಜೆ ಸಲ್ಲಿಸಿ ಇವತ್ತು ಎಲ್ಲ ಅಭಿಮಾನಿಗಳು ಸೇರಿಕೊಂಡು ಪೂಜೆ ಮಾಡಿದ್ದಕ್ಕೆ ಇವತ್ತು CM ಆಗಲಿ ಅಂತ ನಾವು ಹಾರೈಸುತ್ತಾ ಜೈ ಡಿ.ಕೆ. ಶಿವಕುಮಾರ್, ಜೈ ಜೈ ಡಿ.ಕೆ. ಶಿವಕುಮಾರ್.